ನಮಸ್ತೆ, ವೆಲ್ಕಮ್ ಟು ವಿಜೇತ ಲರ್ನಿಂಗ್ ಅಕಾಡೆಮಿ. ಈ ದಿನ ಹಿಸ್ಟ್ರಿ ಕೆಲವೊಂದು ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ಫುಲ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಒಂದೊಂದನ್ನೇ ಸಾಲ್ವ್ ಮಾಡ್ತಾ ಹೋಗೋಣ. ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು ಅಂತ ಹೇಳಿ ಆಪ್ಷನ್ಸ್ ನೋಡಿ ಹೀಗಿದೆ: ಬಾರ್ಡೋಲಿ, ದಂಡಿ, ಸಬರಮತಿ, ಚಂಪಾರಣ್ಯ ಅಂತ ಹೇಳಿ 4 ಆಪ್ಷನ್ಸ್ ಇದೆ. ಐಡೆಂಟಿಫೈ ಮಾಡ್ತಾ ಹೋಗಿ ಯಾವುದಿದೆ ಪ್ರಥಮ ಸತ್ಯಾಗ್ರಹ ಅಂತ ಅಂದಾಗ 1917ರಲ್ಲಿ ಈ ಒಂದು ನೀಲಿ ಬೆಳೆಗಾರರ ಪರವಾದ ಹೋರಾಟ ಏನಿದೆ ಇದನ್ನು ನಾವು ಪ್ರಥಮ ಸತ್ಯಾಗ್ರಹ ಅಂತ ಹೇಳ್ಬೋದು. ಸೊ ಹಾಗಾಗಿ ಬಿಹಾರದ ಚಂಪಾರಣ್ಯದಲ್ಲಿ ನಡೆದಂತಹ ಒಂದು ಸತ್ಯಾಗ್ರಹನೇ ಪ್ರಥಮ ಸತ್ಯಾಗ್ರಹ ಆಗ್ತದೆ. ಇದು ಭಾರತದಲ್ಲಿ ಗಾಂಧೀಜಿಯವರ ಪ್ರಥಮ ಹೋರಾಟವಾಗಿದೆ. ಹಾಗಾಗಿ ಚಂಪಾರಣ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. 1917ರಲ್ಲಿ ನಡೆದಂತಹ ಸತ್ಯಾಗ್ರಹ ಚಂಪಾರಣ್ಯ ಸತ್ಯಾಗ್ರಹ ಅಂತ ಹೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತು ಅಂತ ಹೇಳಿ? ಕರಾಚಿ ಅಧಿವೇಶನ, ಕಲ್ಕತ್ತಾ ಅಧಿವೇಶನ, ತ್ರಿಪುರಾ ಅಧಿವೇಶನ, ಲಾಹೋರ್ ಅಧಿವೇಶನ ಅಂತ ಹೇಳಿ. ಸೊ ರೈಟ್ ಆನ್ಸರ್ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ಕರಾಚಿ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿ. ನೋಡಿ, ಕರಾಚಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಹೇಳಬೇಕು ಅಂತ ಅಂದಾಗ ಮಾರ್ಚ್ 25, 1931ನೇ ಇಸ್ವಿಯಲ್ಲಿ ಕರಾಚಿ ಅಧಿವೇಶನ ನಡೆದಂಥದ್ದು. ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರಾಗಿರ್ತಾರೆ. ಸೊ ಈ ಒಂದು ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಡುತ್ತೆ ಅಂತ ಹೇಳಿ. ಇಲ್ಲಿ ಗಾಂಧೀಜಿಯವರ ವಿರುದ್ಧ ಯುವಕರು ಮತ್ತು ಕೆಂಪಂಗಿ ದಳದವರು ಕಪ್ಪು ಬಾವುಟವನ್ನು ಪ್ರದರ್ಶಿಸ್ತಾರೆ. ಯಾಕಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಕೆಲವರಿಗೆ ಸಮ್ಮತ ಇರಲಿಲ್ಲ, ಒಪ್ಪಿಗೆ ಇರಲಿಲ್ಲ ಅಂತ ಹೇಳಿ. ಸೊ ಯಾವ ಅಧಿವೇಶನ? ಕರಾಚಿ ಅಧಿವೇಶನ. ಇದು ನಡೆದಿದ್ದು ಮಾರ್ಚ್ 25, 1931 ಅಂತ ಹೇಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದಂತಹ ಕದನ ಯಾವುದು ಅಂತ ಹೇಳಿ? ಬಾಕ್ಸರ್ ಕದನನ, ಪ್ಲಾಸಿ ಕದನನ, ವಾಂಡಿವಾಶ್ ಕದನನ ಅಥವಾ ಪ್ರಥಮ ಕರ್ನಾಟಿಕ್ ಯುದ್ಧನ ಅಂತ ಹೇಳಿ. ಸೊ ರೈಟ್ ಆನ್ಸರ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಯಾವ ಕದನ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ಅಂದರೆ ಫ್ರೆಂಚರ ಒಂದು ಈ ವಸಾಹತು ಕೇಂದ್ರಗಳು ಅಥವಾ ಅವರ ಒಂದು ಆಡಳಿತ ಎಂಡ್ ಆಗೋದಕ್ಕೆ ಯಾವ ಕದನ ಕಾರಣವಾಯಿತು ಅಂತ ಹೇಳಿ ಐಡೆಂಟಿಫೈ ಮಾಡ್ತಾ ಹೋಗಿ. ಸೊ ಇಲ್ಲಿ ವಾಂಡಿವಾಶ್ ಕದನ ಅಂತ ಹೇಳ್ತೀವಿ. ಅದೇ ಕದನವನ್ನು ಮೂರನೇ ಕರ್ನಾಟಕ ಯುದ್ಧ ಅಂತ ಹೇಳ್ತೀವಿ. 1758ರಲ್ಲಿ ಈ ಮೂರನೇ ಕರ್ನಾಟಕ ಯುದ್ಧ ನಡೆಯುತ್ತೆ. 1758ರಿಂದ 1763ರವರೆಗೆ ಈ ಮೂರನೇ ಕರ್ನಾಟಕ ಯುದ್ಧ ನಡೆದಂಥದ್ದು. ಇಲ್ಲಿ ನೋಡ್ಬೋದು ನೀವು, ಬ್ರಿಟಿಷರ ಕಡೆಯಿಂದ ರಾಬರ್ಟ್ ಕ್ಲೈವ್ ಅವರಿರ್ತಾರೆ, ಸರ್ ಐರ್ ಕೂಟ್ ಅವರಿರ್ತಾರೆ, ಸಲಾಬತ್ ಜಂಗ್ ಮತ್ತು ಮೊಹಮ್ಮದ್ ಅಲಿ ಬ್ರಿಟಿಷರ ಪರವಾಗಿ ಈ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಭಾಗವಹಿಸಿರ್ತಾರೆ. ಫ್ರೆಂಚರ ಕಡೆಯಿಂದ ಫ್ರೆಂಚ್ ಆಫೀಸರ್ ಆಗಿರ್ತಕ್ಕಂಥ ಕೌಂಟ್ ಡಿ ಲಲ್ಲಿ ಬುಸ್ಸಿ ಇರ್ತಾರೆ. ಸೊ ಇದು ಏನಾಗುತ್ತೆ, ಬ್ರಿಟಿಷರು ಫ್ರೆಂಚರ ಕೇಂದ್ರವಾದಂತಹ ಚಂದ್ರನಾಗೂರನ್ನು ಆಕ್ರಮಿಸ್ತಾರೆ. ಇಲ್ಲಿ ಜೂನ್ 22, 1758ರಲ್ಲಿ ಕೌಂಟ್ ಡಿ ಲಲ್ಲಿ ಸೇಂಟ್ ಡೇವಿಡ್ ಅಂತಕ್ಕಂಥ ಬ್ರಿಟಿಷರ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಆದರೆ ಇಲ್ಲಿ ಏನಾಗುತ್ತೆ, ನಿಧಾನಕ್ಕೆ ಫ್ರೆಂಚರು ಏನು ಮೇಲ್ಗೈ ಸಾಧಿಸಿರ್ತಾರೆ ಅವರ ಮೇಲೆ ಬ್ರಿಟಿಷರು ಅವರ ಒಂದು ವಸಾಹತುಗಳನ್ನು ವಶಪಡಿಸ್ಕೊಳ್ತಾ ಬ್ಯಾಟಲ್ ಆಫ್ ವಾಂಡಿವಾಶ್ ಅಂತ ಹೇಳ್ತೀವಿ. 1760 ಜನವರಿ 22ರಂದು ಈ ಒಂದು ವಾಂಡಿವಾಶ್ ಕದನದಲ್ಲಿ ಇಂಗ್ಲಿಷ್ ಸೇನಾನಿ ಆಗಿರ್ತಕ್ಕಂಥ ಸರ್ ಐರ್ ಕೂಟ್ ಹಾಗೂ ಇಂಗ್ಲಿಷ್ ಸೇನಾನಿ ಸರ್ ಐರ್ ಕೂಟ್ ಫ್ರೆಂಚರ ಕೌಂಟ್ ಡಿ ಲಲ್ಲಿಯನ್ನು ಸೋಲಿಸಿ ಬುಸ್ಸಿಯನ್ನು ಸೆರೆ ಹಿಡಿತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಸಂಪೂರ್ಣವಾಗಿ ಫ್ರೆಂಚರು ಬ್ರಿಟಿಷರಿಗೆ ಸೋಲ್ತಾರೆ. ಸೊ ಈ ಒಂದು ಕದನವೇ ಫ್ರೆಂಚರ
ನಿರ್ಣಾಯಕವಾದಂತಹ ಕಡೆಯ ಕದನ ಆಗ್ತದೆ ಅಂತ ಹೇಳಿ. ಈ ಒಂದು ಕದನ ಪ್ಯಾರಿಸ್ ಒಪ್ಪಂದದಿಂದ ಅಂತ್ಯಗೊಳ್ಳುತ್ತೆ. ರಿಮೆಂಬರ್ ದಿಸ್ ಪಾಯಿಂಟ್, ಪ್ಯಾರಿಸ್ ಒಪ್ಪಂದದಿಂದ ಅಂತ್ಯಗೊಳ್ಳುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಪ್ರಥಮ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯವಾಯಿತು ಅಂತಂದಾಗ ಎಕ್ಸ್ಲಾ ಚಾಪೆಲ್ ಅಂತ ಹೇಳ್ತೀವಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಅಂತ್ಯ ಆಗುತ್ತೆ. ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಅಂತ್ಯವಾಗಿದ್ದನ್ನು ನಾವು ನೋಡ್ಬೋದು 1754 ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ಗೆ ನೋಡ್ತಾ ಹೋಗೋಣ. ಯಾವ ಇಸುವಿಯಲ್ಲಿ ಕಸ್ತೂರಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದಿದರು ಅಂತ ಅಂದಾಗ 1940, 44 ಅಥವಾ 46, 42 ಅಂತ ಅಂದಾಗ ಇಲ್ಲಿ ರೈಟ್ ಆನ್ಸರ್ ಬಂದು 44 ಅಂತ ಹೇಳಿ. 44ರಲ್ಲಿ ಕಸ್ತೂರಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದ್ತಾರೆ. ನೆಕ್ಸ್ಟ್ ಕ್ವಶನ್, ಹರಪ್ಪ ನಗರವು ಯಾವ ನದಿಯ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿತು ಅಂತ ಹೇಳಿ. ಸಿಂಧೂ ನದಿ, ಸಟ್ಲೆಜ್ ನದಿ, ಬಿಯಾಸ್ ನದಿ, ರಾವಿ ನದಿ ಅಂತ ಹೇಳಿ. ಸೊ ರೈಟ್ ಆನ್ಸರ್ ಯಾವುದು ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹರಪ್ಪ ನಗರ ಈ ಒಂದು ಸಿಂಧು ನಾಗರಿಕತೆಯ ಪ್ರಮುಖವಾದಂತಹ ನಿವೇಶನ ಆಗಿದ್ದಂಥದ್ದು. 1921ರಲ್ಲಿ ಇದನ್ನು ದಯಾರಾಮ್ ಸಹಾನಿಯವರು ಪತ್ತೆ ಹಚ್ಚುತ್ತಾರೆ. ಈ ಒಂದು ನಗರ ಏನಿರುತ್ತೆ ಇದು ಪಂಜಾಬ್ ಪ್ರಾಂತ್ಯದ ಮಾಂಟೆಗೋರಿ ಜಿಲ್ಲೆ ಅಂತ ಹೇಳಿ. ಮಾಂಟೆಗೋರಿ ಜಿಲ್ಲೆಯ ರಾವಿ ನದಿಯ ಎಡದಂಡೆಯ ಮೇಲೆ ಇರ್ತಕ್ಕಂತಹ ಒಂದು ನಗರವಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ದೊಡ್ಡ ಮಹಾ ಉಗ್ರಾಣ, ಗ್ರೇಟ್ ಗ್ರಾನರಿ ಅಂತ ಹೇಳ್ತೀವಿ, ಅದು ದೊರೆತಿರ್ತಕ್ಕಂಥದ್ದು. ಹರಪ್ಪ ನಗರವನ್ನು ಹರೂಪಿಯ ಅಂತ ಕೂಡ ಕರಿತಾ ಇದ್ರು ಹಿಂದೆ ಋಗ್ವೇದದ ಕಾಲದಲ್ಲಿ. ಸೊ ರಿಮೆಂಬರ್ ದಿಸ್ ಪಾಯಿಂಟ್. ಮೊಹೆಂಜದಾರೋ ಏನಿದೆ ಅದು ಸಿಂಧೂ ನದಿಯ ಬಲದಂಡೆಯ ಮೇಲೆ ಇರ್ತಕ್ಕಂಥದ್ದು. ಸಟ್ಲೇಜ್ ನದಿಯ ದಡದ ಮೇಲೆ ರೋಪಾರ್ ಅಂತಕ್ಕಂತಹ ಒಂದು ನಗರವನ್ನು ನೋಡ್ಬೋದು. ಹೀಗೆ ಹಲವು ನದಿಯ ದಂಡೆಗಳ ಮೇಲೆ ಕೆಲವೊಂದು ನಿವೇಶನಗಳು ನಮಗೆ ಸಿಂಧು ನಾಗರಿಕತೆಯ ಸಮಯದಲ್ಲಿ ಐಡೆಂಟಿಫೈ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಸಂಗೀತಕ್ಕೆ ಸಂಬಂಧಿಸಿದಂತಹ ವೇದ ಯಾವುದು ಅಂತ ಹೇಳಿ. ಈಸಿ ಆದಂತಹ ಕ್ವಶನ್ನು. ಸೊ ಸಂಗೀತಕ್ಕೆ ಸಂಬಂಧಿಸಿದಂತಹ ವೇದ ಯಾವುದು ಅಂತ ಅಂದಾಗ ಋಗ್ವೇದನ, ಅಥರ್ವವೇದನ, ಯಜುರ್ವೇದನ ಮತ್ತು ಸಾಮವೇದನ ಅಂತ ಇರ್ತಕ್ಕಂಥದ್ದು. ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದಾಗ ಸಾಮವೇದ ಅಂತ ಹೇಳಿ. ಇದನ್ನು ನೀವು ನೋಡ್ಬೋದು, ಸಂಗೀತ ವೇದ ಅಂತ ಹೇಳ್ತೀವಿ. ಸಾಮವೇದವನ್ನು ಸಂಗೀತಕ್ಕೆ ಸಂಬಂಧಪಟ್ಟಂತಹ ವೇದ ಅಂತ ಹೇಳ್ತೀವಿ. ಇಲ್ಲಿ ಹಾಗಾದ್ರೆ ಗಂಧರ್ವ ವೇದ ಅಂತಕ್ಕಂಥದ್ದು ಯಾವ ಒಂದು ವೇದದ ಉಪವೇದವಾಗಿರ್ತಕ್ಕಂಥದ್ದು ಅಂದರೆ ಸಾಮವೇದದ ಉಪವೇದ ಆಗಿರ್ತಕ್ಕಂಥದ್ದು. ಋಗ್ವೇದ ಅಂತಕ್ಕಂಥದ್ದು ಆಯುರ್ವೇದ, ಆ ಋಗ್ವೇದದ ಉಪವೇದವಾಗಿರ್ತಕ್ಕಂಥದ್ದು ಆಯುರ್ವೇದ. ನಾವು ಆಯುರ್ವೇದದಲ್ಲಿ ಔಷಧಿ ಮತ್ತು ಗಿಡಮೂಲಿಕೆಗಳ ಬಗ್ಗೆ ನೋಡ್ತಾ ಹೋಗ್ಬೋದು. ಈ ಯಜುರ್ವೇದದ ಉಪವೇದ ಧನುರ್ವೇದ ಆಗಿರುತ್ತೆ. ಅಥರ್ವಣ ವೇದದ ಉಪವೇದ ಆಗಿರ್ತಕ್ಕಂಥದ್ದು ಶಿಲ್ಪವೇದ ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಸದಿ ಅಂತಕ್ಕಂತಹ ಧಾರ್ಮಿಕ ಶಬ್ದ ಯಾವುದರೊಂದಿಗೆ ನಂಟನ್ನು ಹೊಂದಿರುತ್ತದೆ ಅಂತ ಹೇಳಿ. ಬಸದಿ ಅಂತಕ್ಕಂತಹ ಧಾರ್ಮಿಕ ಶಬ್ದ ಬೌದ್ಧ ಧರ್ಮನ, ಜೈನ ಧರ್ಮನ, ಪಾರ್ಸಿ ಧರ್ಮನ, ಹಿಂದೂ ಧರ್ಮನ ಅಂತ ಹೇಳಿ ನಾವು ಕಾಮನ್ ಆಗಿ ನೋಡ್ತಾ ಹೋಗ್ತೀವಿ. ಬಸದಿಗಳನ್ನು ಎಲ್ಲಿ ನೋಡ್ತೀವಿ ಅಂತಂದರೆ ಯಾವ ಧರ್ಮದಲ್ಲಿ ಅಂತ ಅಂದಾಗ ಜೈನ ಧರ್ಮ ಅಂತ ಹೇಳಿ. ತುಂಬಾ ಈಸಿ ಕ್ವಶನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ಸಂಗಮ್ ಕಾಲದಲ್ಲಿ ಸಂಗಮ್ ಎಂಬುದು ಯಾವ ಅರ್ಥವನ್ನ ಕೊಡುತ್ತದೆ ಅಂತ ಹೇಳಿ. ಯಾವ ಅರ್ಥವನ್ನ ಕೊಡುತ್ತದೆ ಅಂತ ಹೇಳಿ. ಸೊ ಸಂಗಮ್ ಅಂತಕ್ಕಂಥದ್ದು ಇಲ್ಲಿ ರಾಜರ ಸಭೆ, ಸೇನಾ ಮುಖ್ಯಸ್ಥರ ಸಭೆ, ತಮಿಳು ಲೇಖಕರ ಸಭೆ, ಅರ್ಚಕರ ಸಭೆ ಅಂತ ಹೇಳಿ. ಸೊ ಇಲ್ಲಿ ತಮಿಳು ಲೇಖಕರ ಸಭೆ ಅಂತ ಹೇಳಿ. ತಮಿಳು ಲೇಖಕರ ಸಭೆ ಅಂತ ಹೇಳಿ ಹೇಳ್ಬೋದು. ಯಾಕಂದರೆ ಸಂಗಮ್ ಅಂದರೆ ತಮಿಳು ಲೇಖಕರ ಸಭೆ ಅಂತ ಹೇಳಿ ಐಡೆಂಟಿಫೈ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನ ಬರೆದಂಥವರು ಯಾರು ಅಂತ ಹೇಳಿ. ಚೋಳರ ಕಾಲದಲ್ಲಿ ತಮಿಳು ರಾಮಾಯಣ ಕಂಬನ್ನ, ವಾಲ್ಮೀಕಿನ, ರಾಜೇಂದ್ರ ಚೋಳನ, ಶಂಕರಾಚಾರ್ಯ ಅಂತ ಹೇಳಿ. ಇಲ್ಲಿ ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದಂಥವ್ರು ಯಾರು ಅಂತ ಅಂದಾಗ
ಕಂಬನ್ ಅಂತ ಹೇಳಿ. ಕಂಬನ್ ಅಂತಕ್ಕಂಥವ್ರು ತಮಿಳು ರಾಮಾಯಣವನ್ನು ಬರೀತಾರೆ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ನೋಡಿದಾಗ ಶಂಕರಾಚಾರ್ಯರವರಾಗಿರ್ತಾರೆ. ರಾಮಾಯಣವನ್ನು ರಚಿಸಿರ್ತಕ್ಕಂಥವ್ರು ವಾಲ್ಮೀಕಿಗಳಾಗಿರ್ತಾರೆ ಅಂತ ಹೇಳಿ. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಪಲ್ಲವರ ಕಾಲದಲ್ಲಿ ಸುಪ್ರಸಿದ್ಧ ವಿದ್ಯಾಕೇಂದ್ರ ಯಾವುದಾಗಿತ್ತು ಅಂತ ಹೇಳಿ. ಪಲ್ಲವರ ಕಾಲದ ವಿದ್ಯಾಕೇಂದ್ರ ಮಧುರಯ್ಯ, ಮಹಾಬಲಿಪುರಮ್ಮ, ತಂಜಾವೂರ ಅಥವಾ ಕಂಚಿನ ಅಂತ ಹೇಳಿ ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಪಲ್ಲವರ ಕಾಲದಲ್ಲಿ ರಾಜಧಾನಿ ಕಂಚಿಯಾಗಿರುತ್ತೆ. ಇಲ್ಲಿ ವಿದ್ಯಾಕೇಂದ್ರ ಕೂಡ ಕಂಚಿಯಾಗಿರುತ್ತೆ. ಯಾಕಂದ್ರೆ ನೀವು ನೋಡ್ಬೋದು ಕಂಚಿ ಪಲ್ಲವರ ಒಂದು ಕಾಲದಲ್ಲಿ ಪ್ರಮುಖವಾದಂಥ ನಗರ, ವಿದ್ಯಾಕೇಂದ್ರ, ವಾಸ್ತುಶಿಲ್ಪದ ತವರೂರು ಅಂತ ಹೇಳಿ ಹೆಸರಾಗಿರ್ತಕ್ಕಂಥದ್ದು. ಇಲ್ಲಿ 1008 ದೇವಾಲಯಗಳು ಇದ್ದು ಇದನ್ನು ದೇವಾಲಯಗಳ ನಗರ, ಗೋಪುರಗಳ ನಗರ ಅಂತ ಹೇಳಿ ಕರೀತಾರೆ. ಸೊ ಕಂಚಿಯನ್ನು ಇಲ್ಲಿ 3 ಭಾಗವಾಗಿ ಮಾಡಿರ್ತಕ್ಕಂಥದ್ದು. ಜಿನಕಂಚಿ, ವಿಷ್ಣು ಕಂಚಿ, ಶಿವಕಂಚಿ ಅಂತ ಹೇಳಿ. ಇಲ್ಲಿ 18 ಶಿವ ದೇವಾಲಯಗಳಿದೆ ಅಂತ ಹೇಳಲಾಗುತ್ತೆ, 18 ವಿಷ್ಣು ದೇವಾಲಯಗಳಿದೆ ಅಂತ ಹೇಳಲಾಗುತ್ತೆ. ಮತ್ತು ಜೈನ ದೇವಾಲಯಗಳು ಕೂಡ ಜಿನಕಂಚಿಯಲ್ಲಿ ಇರ್ತಕ್ಕಂಥದ್ದು. ತಂಜಾವೂರಲ್ಲಿ ಈ ಬೃಹದೇಶ್ವರ ದೇವಸ್ಥಾನ ಇರ್ತಕ್ಕಂಥದ್ದು, ಬೃಹದೇಶ್ವರ ದೇವಾಲಯ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಮಹಾಬಲಿಪುರಂ ಅಂತಕ್ಕಂಥದ್ದು, ಮಹಾಬಲಿಪುರಂ ಅಂತಕ್ಕಂತಹ ಒಂದು ನಗರವನ್ನು ನಾವು ನೋಡ್ಬೋದು. ಮಹಾಬಲಿಪುರಮ್ಮು ಕೂಡ ಪಂಚರಥಗಳನ್ನು ಒಳಗೊಂಡಿರ್ತಕ್ಕಂತಹ, ಪಾಂಡವರ ಪಂಚರಥಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಮಧುರೈಯಲ್ಲಿ ಮೀನಾಕ್ಷಿ ಮಂದಿರ ಇರ್ತಕ್ಕಂಥದ್ದು. ಹೀಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ನಗರಗಳಾಗಿರ್ತಕ್ಕಂಥದ್ದು. ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತ್ ಅರ್ಥ ಇದಾಗಿತ್ತು ಅಂತ ಹೇಳಿ. ಏನು ಜಕಾತ್ ಅಂದರೆ ಅಂತ ಹೇಳಿದಾಗ ನೋಡಿ, ಹಿಂದೂಗಳ ಮೇಲಿನ ತೆರಿಗೆನ ಅಥವಾ ಮುಸ್ಲಿಮರ ಮೇಲಿನ ತೆರಿಗೆನ ಅಥವಾ ಭೂಮಿಯ ಮೇಲಿನ ತೆರಿಗೆನ ಅಥವಾ ನೀರಿನ ಮೇಲಿನ ತೆರಿಗೆನ ಅಂತ ಹೇಳಿ ನೋಡ್ತಾ ಹೋಗಿ. ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿ ನೀವು ನೋಡಬೇಕಾಗುತ್ತೆ. ತುಂಬ ಸತಿ ಈ ಕ್ವಶನ್ ರೈಸ್ ಆಗಿರ್ತಕ್ಕಂಥದ್ದು. ಜಕಾತ್ ಅಂದರೆ ಏನು ಅರ್ಥ ಅಂತಂದರೆ ಮುಸ್ಲಿಮರ ಮೇಲಿನ ತೆರಿಗೆ ಅಂತ ಹೇಳಿ ಜಕಾತ್ ಅಂತ ಹೇಳಿ ಕರಿತಾ ಇರ್ತಾರೆ. ಮತ್ತು ಹಿಂದೂಗಳ ಮೇಲಿನ ತಲೆಗಂದಾಯವನ್ನು ಏನಂತ ಕರಿತಾ ಇದ್ರು ಅಂತಂದಾಗ ಜಿಜಿಯಾ ಅಂತ ಹೇಳಿ ಕರಿತಾ ಇರ್ತಾರೆ. ಜಜಿಯಾ ಅಂತ ಹೇಳಿ ಬ್ರಾಹ್ಮಣರನ್ನು ಕೂಡ ಒಳಗೊಂಡಂತೆ ಹಿಂದೂಗಳ ಮೇಲಿನ ಒಂದು ತೆರಿಗೆಗೆ ಜಿಜಿಯಾ ಅಂತ ಹೇಳಿ ಕರಿತಾ ಇರ್ತಾರೆ. ನೆಕ್ಸ್ಟು ಕರಜ್ ಅಂದರೆ ಭೂಕಂದಾಯ, ಭೂಮಿಯ ಮೇಲಿನ ತೆರಿಗೆಗೆ ಕರಜ್ ಅಂತ ಹೇಳಿ ಕರಿತಾ ಇರ್ತಾರೆ. ಸೊ ಇದನ್ನು ನೀವು ಮರೆಯೋ ಹಾಗಿಲ್ಲ, ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ ನೋಡ್ತಾ ಹೋಗೋಣ. ತುಘಲಕ್ ನಾಮವನ್ನು ಬರೆದವರು ಯಾರು ಅಂತ ಹೇಳಿ. ತುಘಲಕ್ ನಾಮ ಅಂತ ಹೇಳಿ. ಸೊ ಇದನ್ನು ಯಾರು ಬರೆದ್ರು? ನಾಸಿರುದ್ದೀನ್ ಬರೆದ್ರಾ ಅಥವಾ ಅಮೀರ್ ಖುಸ್ರು ಅವ್ರು ಬರೆದ್ರಾ, ಇಸಾಮಿ ಅವ್ರು ಬರೆದ್ರಾ, ಬರೂನಿ ಅವ್ರು ಬರೆದ್ರಾ ಅಂತ ಹೇಳಿದಾಗ ದೆಹಲಿ ಸುಲ್ತಾನರ ಕಾಲದಲ್ಲಿ ಬರ್ತಕ್ಕಂತಹ ಪ್ರಮುಖ ಲೇಖಕ ಅಮೀರ್ ಖುಸ್ರು ಅಂತ ಹೇಳಿ. ಈತನನ್ನ ತೋತಿ ಹಿ ಹಿಂದ್ ಅಂತ ಕರೀತಾರೆ. ಅಂದರೆ ಕನ್ನಡದಲ್ಲಿ ಭಾರತದ ಗಿಳಿ ಅಂತ ಹೇಳಿ ಕರೀತಾರೆ. ಈತನನ್ನ ಕವಿಗಳಲ್ಲಿ ಅರಸ ಅಂತ ಕರೀತಾರೆ. ಅಂದರೆ ಶ್ರೇಷ್ಠವಾದಂತಹ ಕವಿಗಳಲ್ಲಿ ಶ್ರೇಷ್ಠವಾದ ಕವಿ ಅಂತ ಹೇಳಿ. ಭಾರತದ ಧ್ವನಿ ಅಂತ ಕರೀತಾರೆ. ಉರ್ದು ಸಾಹಿತ್ಯದ ಪಿತಾಮಹ ಅಂತ ಹೇಳ್ತಾರೆ. ಸೊ ಈತ ಸೂಫಿ ಸಂತ ನಿಜಾಮುದ್ದೀನ್ ಔಲಿಯಾನನ ಶಿಷ್ಯನಾಗಿರ್ತಾನೆ. ಈತನ ಒಂದು ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತಂದರೆ, ಗಿಯಾಜುದ್ದೀನ್ ಬಲ್ಬನ್ನಿಂದ ಹಿಡಿದು ತುಘಲಕ್ ಸಂತತಿಯವರೆಗೆ 8 ದೆಹಲಿ ಸುಲ್ತಾನರ ಆಡಳಿತವನ್ನು ನೋಡಿದಂಥವನು ಅಂತ ಹೇಳ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯ ಕಾಲದಲ್ಲಿ ದೀರ್ಘಾವಧಿಯ ಕಾಲ ಇದ್ದನು ಅಂತ ಹೇಳ್ತಾರೆ. ಸೊ ಈತ ಸಿತಾರ್ ಮತ್ತು ತಬಲಾ ಅಂತಕ್ಕಂತಹ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಆ ಒಂದು ಸಂಗೀತ ಶೈಲಿಯನ್ನು ಪರಿಚಯಿಸಿದಂಥವನು. ಕವ್ವಾಲಿ ರಾಗವನ್ನು ಭಾರತಕ್ಕೆ ಪರಿಚಯಿಸಿದಂಥವನು. ಗಜಲ್ಸ್ ಅಂತಕ್ಕಂತಹ ಸಾಹಿತ್ಯದ ಪ್ರಕಾರಗಳನ್ನು ಪರಿಚಯಿಸ್ತಾನೆ ಅಂತ ಹೇಳಿ. ಸೊ ಇದಾಗಿತ್ತು ಕೆಲವೊಂದು ಹಿಸ್ಟ್ರಿಯ ಇಂಪಾರ್ಟೆಂಟ್ ಕ್ವಶನ್ಸ್ನ ಅನ್ಸಲಕ್. ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ಥರ ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಎಲ್ಲ ಆಪ್ಷನ್ಸ್ ಮೇಲೂ ಕೂಡ ಕ್ವಶನ್ಸ್ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಹಿತದೃಷ್ಟಿಯಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಥ್ಯಾಂಕ್ ಯು ವೆರಿ ಮಚ್.